ಮಂಡ್ಯದಲ್ಲಿ ಮುಂದುವರಿತಾ ಇದೆ ಕಾಡಾನೆಯ ಉಪಟಳ. ಕಾಡಾನೆಗಳ ದಾಳಿಗೆ 16 ಎಕರೆ ಬೆಳೆ ನಾಶವಾಗ್ಬಿಟ್ಟಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿ ಕಾಡಾನೆಯ ಕಾಟ ಮಿತಿ ಮೀರಿಬಿಟ್ಟಿದೆ. ವರಹನಾಥ ಕಲ್ಲಹಳ್ಳಿ ಸಮೀಪ ಬೀಡು ಬಿಟ್ಟಿದೆ ಆನೆಯ ಹಿಂಡು. ಕಳೆದ 2 ರಿಂದ 3 ದಿನಗಳಿಂದಲೂ ಕೂಡ ಆನೆಗಳ ಹಿಂಡು ಅಲ್ಲೇ ಬೀಡು ಬಿಟ್ಟಿದೆ. ಅಡಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆಗಳು ಕೂಡ ನಾಶ ಆಗ್ಬಿಟ್ಟಿದೆ. ಜೋಡಿ ಆನೆಗಳನ್ನ ಕಾಡಿಗೆ ಅಟ್ಟುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಶಾಸಕ ಉಸ್ತುವಾರಿ ಸಚಿವರ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಅನ್ನದಾತರಿಂದ. ಆನೆಗಳ ಹಿಂಡಿನಿಂದ ಬೆಳೆ ನಾಶವಾಗ್ತಾ ಇದೆ ಅನ್ನುವಂತಹ ಗೋಳಾಟ ರೈತರದ್ದು. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತ. ಯಾರು ಕ್ರಮ ಕೈಗೊಳ್ಬೇಕು? ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನ್ನದಾತರು ಅಳಲು ತೋಡ್ಕೊಂಡಿದ್ದಾರೆ. ಅವರು ನಿಂತ್ಕೊಂಡು ಅವನ್ನ ಕಾಡ್ಗಟ್ಟ ಕೆಲಸ ಮಾಡ್ತಾ ಇಲ್ಲ. ಈಗ ಬಂದಿದ್ರು ನಮ್ಮ ಹತ್ರ 10 ನಿಮಿಷ ನಿಂತಿದ್ರು, ನೋಡ್ಬಿಟ್ಟು ಮತ್ತೆ ವಾಪಸ್ ಆ ಕಡೆ ಹೋಯ್ತವೆ ಈ ಕಡೆ ಹೋಯ್ತವೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾವ್ರೆ. ಅರಣ್ಯ ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣಕರ್ತರು. ಅವ್ರು ಬಂದು ಓಡಿಸಿದ್ರೆ ನಮ್ಗೆ ಯಾವ್ದು ಬೆಳೆ ಲೂಟಿ ಆಯ್ತಿದ್ದಿಲ್ಲ, ನಾವು ಜನಗಳು ಬಂದು ಅವ್ರಿಗೆ ಗಾಬರಿ ಮಾಡ್ತಿದ್ದಿಲ್ಲ. ಈ ತರ ಆಗಿರೋದ್ರಿಂದ ಈಗ ನಾವು ಹೇಳಿದ್ರು ಅರಣ್ಯ ಇಲಾಖೆಯವ್ರ ಮೇಲೆ ನಾವು ಇದ್ ಮಾಡ್ಬೇಕು. ಈಗ ಅವ್ರು ಏನು ಕ್ರಮ ಜರುಗಿಸ್ತಾ ಇಲ್ಲ. ಬಂದು ಈ ಕಡೆ ನಿಂತ್ಕೋತಾರೆ, ಪಳೆ ಒಳಗೆ ನಾವು ಅವಕ್ಕೆ ಗುಂಡು ಇದ್ ಮಾಡಿದ್ರೆ ನೀರೊಳಗೆ ಬಿದ್ದೋಯ್ತವೆ, ಸತ್ತೋಯ್ತವೆ. ಯಾರು ಜವಾಬ್ದಾರ ಅಂತ ಕೇಳ್ತಾರೆ ನಮ್ಮನ್ನ. ಗ್ರಾಮ ಯಾವುದು? ಕಟ್ಟಳ್ಳಿ ಗ್ರಾಮ ನಮ್ದು. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ರೈತರ ಬೆಳೆ ನಾಶವಾಗ್ತಾ ಇದೆ. ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಗಮನಕ್ಕೆ ಬಂದರೂ ಕೂಡ ಸೈಲೆಂಟ್ ಆಗಿದ್ದಾರೆ, ಹೇಗೆ? ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಹೇಮಾವತಿ ನದಿ ಸೇರಿದಂತೆ KRS ಹಿನ್ನೀರು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 3 ದಿನಗಳಿಂದ 2 ಕಾಡಾನೆಗಳು ಬೀಡು ಬಿಟ್ಟಿವೆ. ನದಿ ದಡದಲ್ಲಿರುವಂತ ಜಮೀನುಗಳ ಮೇಲೆ ಆಗಿಂದಾಗೆ ದಾಳಿ ಮಾಡುವಂತದ್ದು, ಜೊತೆಗೆ ಬೆಳೆ ನಾಶವನ್ನ ಮಾಡ್ತಾ ಇರೋದ್ರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ನಷ್ಟದಿಂದ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. 3 ದಿನಗಳಿಂದಲೂ ಕೂಡ ಆ ಭಾಗದಲ್ಲಿ ನಿರಂತರವಾಗಿ ಆನೆಗಳು ದಾಳಿಯನ್ನ ಇಡ್ತಾ ಇರುವಂತದ್ದು. ಸಾಕಷ್ಟು ಬೆಳೆ ಈಗಾಗಲೇ ಹಾನಿಯಾಗಿದೆ. ಭತ್ತ, ತೆಂಗು, ಅಡಕೆ ಸೇರಿದಂತೆ ಹಲವು ಬೆಳೆಗಳು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿರೋದ್ರಿಂದ ರೈತರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಬೀಡು ಬಿಟ್ಟಿರುವಂತ ಆನೆಗಳನ್ನ ಕೂಡಲೇ ಕಾಡಿಗಟ್ಟಬೇಕು ಅಂತ ಹೇಳಿ ಒತ್ತಾಯ ಮಾಡ್ಕೊ ಬರ್ತಾ ಇದ್ರು ಕೂಡ ಪರಿಣಾಮಕಾರಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅರಣ್ಯ ಇಲಾಖೆಗೆ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ, ಆದ್ರೆ ರಾತ್ರಿ ವೇಳೆ ಏನು ಆನೆಗಳನ್ನ ಕಾಡಿಗಟ್ಟಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಪರಿಣಾಮಕಾರಿಯಾಗಿ ಆಗಿಲ್ಲ. 3 ದಿನಗಳಿಂದಲೂ ಕೂಡ ಬೀಡು ಬಿಟ್ಟಿರುವ ಸ್ಥಳದಲ್ಲೇ ಅಂದ್ರೆ ಅಕ್ಕಪಕ್ಕಲ್ಲೇ ಇರೋದ್ರಿಂದ ರೈತರಿಗೆ ಆತಂಕ ಹೆಚ್ಚಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ನದಿ ಭಾಗದಲ್ಲೇ ಏನೋ ಬೀಡು ಬಿಟ್ಟಿರೋದ್ರಿಂದ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೂ ಕೂಡ ಒಂದಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಶ್ರುತಿ. ಓಕೆ ಅನಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಂಡ್ಯದಲ್ಲಿ ಮುಂದುವರಿತಾ ಇದೆ ಕಾಡಾನೆಯ ಉಪಟಳ. ಕಾಡಾನೆಗಳ ದಾಳಿಗೆ 16 ಎಕರೆ ಬೆಳೆ ನಾಶವಾಗ್ಬಿಟ್ಟಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿ ಕಾಡಾನೆಯ ಕಾಟ ಮಿತಿ ಮೀರಿಬಿಟ್ಟಿದೆ. ವರಹನಾಥ ಕಲ್ಲಹಳ್ಳಿ ಸಮೀಪ ಬೀಡು ಬಿಟ್ಟಿದೆ ಆನೆಯ ಹಿಂಡು. ಕಳೆದ 2 ರಿಂದ 3 ದಿನಗಳಿಂದಲೂ ಕೂಡ ಆನೆಗಳ ಹಿಂಡು ಅಲ್ಲೇ ಬೀಡು ಬಿಟ್ಟಿದೆ. ಅಡಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆಗಳು ಕೂಡ ನಾಶ ಆಗ್ಬಿಟ್ಟಿದೆ. ಜೋಡಿ ಆನೆಗಳನ್ನ ಕಾಡಿಗೆ ಅಟ್ಟುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಶಾಸಕ ಉಸ್ತುವಾರಿ ಸಚಿವರ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಅನ್ನದಾತರಿಂದ. ಆನೆಗಳ ಹಿಂಡಿನಿಂದ ಬೆಳೆ ನಾಶವಾಗ್ತಾ ಇದೆ ಅನ್ನುವಂತಹ ಗೋಳಾಟ ರೈತರದ್ದು. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತ. ಯಾರು ಕ್ರಮ ಕೈಗೊಳ್ಬೇಕು? ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನ್ನದಾತರು ಅಳಲು ತೋಡ್ಕೊಂಡಿದ್ದಾರೆ. ಅವರು ನಿಂತ್ಕೊಂಡು ಅವನ್ನ ಕಾಡ್ಗಟ್ಟ ಕೆಲಸ ಮಾಡ್ತಾ ಇಲ್ಲ. ಈಗ ಬಂದಿದ್ರು ನಮ್ಮ ಹತ್ರ 10 ನಿಮಿಷ ನಿಂತಿದ್ರು, ನೋಡ್ಬಿಟ್ಟು ಮತ್ತೆ ವಾಪಸ್ ಆ ಕಡೆ ಹೋಯ್ತವೆ ಈ ಕಡೆ ಹೋಯ್ತವೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾವ್ರೆ. ಅರಣ್ಯ ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣಕರ್ತರು. ಅವ್ರು ಬಂದು ಓಡಿಸಿದ್ರೆ ನಮ್ಗೆ ಯಾವ್ದು ಬೆಳೆ ಲೂಟಿ ಆಯ್ತಿದ್ದಿಲ್ಲ, ನಾವು ಜನಗಳು ಬಂದು ಅವ್ರಿಗೆ ಗಾಬರಿ ಮಾಡ್ತಿದ್ದಿಲ್ಲ. ಈ ತರ ಆಗಿರೋದ್ರಿಂದ ಈಗ ನಾವು ಹೇಳಿದ್ರು ಅರಣ್ಯ ಇಲಾಖೆಯವ್ರ ಮೇಲೆ ನಾವು ಇದ್ ಮಾಡ್ಬೇಕು. ಈಗ ಅವ್ರು ಏನು ಕ್ರಮ ಜರುಗಿಸ್ತಾ ಇಲ್ಲ. ಬಂದು ಈ ಕಡೆ ನಿಂತ್ಕೋತಾರೆ, ಪಳೆ ಒಳಗೆ ನಾವು ಅವಕ್ಕೆ ಗುಂಡು ಇದ್ ಮಾಡಿದ್ರೆ ನೀರೊಳಗೆ ಬಿದ್ದೋಯ್ತವೆ, ಸತ್ತೋಯ್ತವೆ. ಯಾರು ಜವಾಬ್ದಾರ ಅಂತ ಕೇಳ್ತಾರೆ ನಮ್ಮನ್ನ. ಗ್ರಾಮ ಯಾವುದು? ಕಟ್ಟಳ್ಳಿ ಗ್ರಾಮ ನಮ್ದು. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ರೈತರ ಬೆಳೆ ನಾಶವಾಗ್ತಾ ಇದೆ. ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಗಮನಕ್ಕೆ ಬಂದರೂ ಕೂಡ ಸೈಲೆಂಟ್ ಆಗಿದ್ದಾರೆ, ಹೇಗೆ? ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಹೇಮಾವತಿ ನದಿ ಸೇರಿದಂತೆ KRS ಹಿನ್ನೀರು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 3 ದಿನಗಳಿಂದ 2
ಕಾಡಾನೆಗಳು ಬೀಡು ಬಿಟ್ಟಿವೆ. ನದಿ ದಡದಲ್ಲಿರುವಂತ ಜಮೀನುಗಳ ಮೇಲೆ ಆಗಿಂದಾಗೆ ದಾಳಿ ಮಾಡುವಂತದ್ದು, ಜೊತೆಗೆ ಬೆಳೆ ನಾಶವನ್ನ ಮಾಡ್ತಾ ಇರೋದ್ರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ನಷ್ಟದಿಂದ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. 3 ದಿನಗಳಿಂದಲೂ ಕೂಡ ಆ ಭಾಗದಲ್ಲಿ ನಿರಂತರವಾಗಿ ಆನೆಗಳು ದಾಳಿಯನ್ನ ಇಡ್ತಾ ಇರುವಂತದ್ದು. ಸಾಕಷ್ಟು ಬೆಳೆ ಈಗಾಗಲೇ ಹಾನಿಯಾಗಿದೆ. ಭತ್ತ, ತೆಂಗು, ಅಡಕೆ ಸೇರಿದಂತೆ ಹಲವು ಬೆಳೆಗಳು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿರೋದ್ರಿಂದ ರೈತರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಬೀಡು ಬಿಟ್ಟಿರುವಂತ ಆನೆಗಳನ್ನ ಕೂಡಲೇ ಕಾಡಿಗಟ್ಟಬೇಕು ಅಂತ ಹೇಳಿ ಒತ್ತಾಯ ಮಾಡ್ಕೊ ಬರ್ತಾ ಇದ್ರು ಕೂಡ ಪರಿಣಾಮಕಾರಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅರಣ್ಯ ಇಲಾಖೆಗೆ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ, ಆದ್ರೆ ರಾತ್ರಿ ವೇಳೆ ಏನು ಆನೆಗಳನ್ನ ಕಾಡಿಗಟ್ಟಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಪರಿಣಾಮಕಾರಿಯಾಗಿ ಆಗಿಲ್ಲ. 3 ದಿನಗಳಿಂದಲೂ ಕೂಡ ಬೀಡು ಬಿಟ್ಟಿರುವ ಸ್ಥಳದಲ್ಲೇ ಅಂದ್ರೆ ಅಕ್ಕಪಕ್ಕಲ್ಲೇ ಇರೋದ್ರಿಂದ ರೈತರಿಗೆ ಆತಂಕ ಹೆಚ್ಚಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ನದಿ ಭಾಗದಲ್ಲೇ ಏನೋ ಬೀಡು ಬಿಟ್ಟಿರೋದ್ರಿಂದ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೂ ಕೂಡ ಒಂದಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಶ್ರುತಿ. ಓಕೆ ಅನಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಂಡ್ಯದಲ್ಲಿ ಮುಂದುವರಿತಾ ಇದೆ ಕಾಡಾನೆಯ ಉಪಟಳ. ಕಾಡಾನೆಗಳ ದಾಳಿಗೆ 10 ಎಕರೆ ಬೆಳೆ ನಾಶವಾಗ್ಬಿಟ್ಟಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿ ಕಾಡಾನೆಯ ಕಾಟ ಮಿತಿ ಮೀರಿಬಿಟ್ಟಿದೆ. ವರಹನಾಥ ಕಲ್ಲಹಳ್ಳಿ ಸಮೀಪ ಬೀಡು ಬಿಟ್ಟಿದೆ ಆನೆಯ ಹಿಂಡು. ಕಳೆದ 2 ರಿಂದ 3 ದಿನಗಳಿಂದಲೂ ಕೂಡ ಆನೆಗಳ ಹಿಂಡು ಅಲ್ಲೇ ಬೀಡು ಬಿಟ್ಟಿದೆ. ಅಡಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆಗಳು ಕೂಡ ನಾಶ ಆಗ್ಬಿಟ್ಟಿದೆ. ಜೋಡಿ ಆನೆಗಳನ್ನ ಕಾಡಿಗೆ ಅಟ್ಟುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಶಾಸಕ ಉಸ್ತುವಾರಿ ಸಚಿವರ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಅನ್ನದಾತರಿಂದ. ಆನೆಗಳ ಹಿಂಡಿನಿಂದ ಬೆಳೆ ನಾಶವಾಗ್ತಾ ಇದೆ ಅನ್ನುವಂಥ ಗೋಳಾಟ ರೈತರದ್ದು. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತ. ಯಾರು ಕ್ರಮ ಕೈಗೊಳ್ಬೇಕು? ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನ್ನದಾತರು ಅಳಲು ತೋಡ್ಕೊಂಡಿದ್ದಾರೆ. ಅವರು ನಿಂತ್ಕೊಂಡು ಅವನ್ನ ಕಾಡ್ಗಟ್ಟ ಕೆಲಸ ಮಾಡ್ತಾ ಇಲ್ಲ. ಈಗ ಬಂದಿದ್ರು ನಮ್ಮ ಹತ್ರ 10 ನಿಮಿಷ ನಿಂತಿದ್ರು, ನೋಡ್ಬಿಟ್ಟು ಮತ್ತೆ ವಾಪಸ್ ಆ ಕಡೆ ಹೋಯ್ತವೆ ಈ ಕಡೆ ಹೋಯ್ತವೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾವ್ರೆ. ಅರಣ್ಯ ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣಕರ್ತರು. ಅವ್ರು ಬಂದು ಓಡಿಸಿದ್ರೆ ನಮ್ಗೆ ಯಾವ್ದು ಬೆಳೆ ಲೂಟಿ ಆಯ್ತಿದ್ದಿಲ್ಲ, ನಾವು ಜನಗಳು ಬಂದು ಅವ್ರಿಗೆ ಗಾಬರಿ ಮಾಡ್ತಿದ್ದಿಲ್ಲ. ಈ ತರ ಆಗಿರೋದ್ರಿಂದ ಈಗ ನಾವು ಹೇಳಿದ್ರು ಅರಣ್ಯ ಇಲಾಖೆಯವ್ರ ಮೇಲೆ ನಾವು ಇದ್ ಮಾಡ್ಬೇಕು. ಈಗ ಅವ್ರು ಏನು ಕ್ರಮ ಜರುಗಿಸ್ತಾ ಇಲ್ಲ. ಬಂದು ಈ ಕಡೆ ನಿಂತ್ಕೋತಾರೆ, ಮಳೆ ಒಳಗೆ ನಾವು ಅವಕ್ಕೆ ಗುಂಡು ಇದ್ ಮಾಡಿದ್ರೆ ನೀರೊಳಗೆ ಬಿದ್ದೋಯ್ತವೆ, ಸತ್ತೋಯ್ತವೆ. ಯಾರು ಜವಾಬ್ದಾರ ಅಂತ ಕೇಳ್ತಾರೆ ನಮ್ಮನ್ನ. ಗ್ರಾಮ ಯಾವುದು? ಕಟ್ಟಳ್ಳಿ ಗ್ರಾಮ ನಮ್ದು. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ರೈತರ ಬೆಳೆ ನಾಶವಾಗ್ತಾ ಇದೆ, ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಗಮನಕ್ಕೆ ಬಂದರೂ ಕೂಡ ಸೈಲೆಂಟ್ ಆಗಿದ್ದಾರೆ, ಹೇಗೆ? ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಹೇಮಾವತಿ ನದಿ ಸೇರಿದಂತೆ KRS ಹಿನ್ನೀರು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 3 ದಿನಗಳಿಂದ 2 ಕಾಡಾನೆಗಳು ಬೀಡು ಬಿಟ್ಟಿವೆ. ನದಿ ದಡದಲ್ಲಿರುವಂತ ಜಮೀನುಗಳ ಮೇಲೆ ಆಗಿಂದಾಗೆ ದಾಳಿ ಮಾಡುವಂತದ್ದು, ಜೊತೆಗೆ ಬೆಳೆ ನಾಶವನ್ನ ಮಾಡ್ತಾ ಇರೋದ್ರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ನಷ್ಟದಿಂದ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. 3 ದಿನಗಳಿಂದಲೂ ಕೂಡ ಆ ಭಾಗದಲ್ಲಿ ನಿರಂತರವಾಗಿ ಆನೆಗಳು ದಾಳಿಯನ್ನ ಇಡ್ತಾ ಇರುವಂತದ್ದು. ಸಾಕಷ್ಟು ಬೆಳೆ ಈಗಾಗಲೇ ಹಾನಿಯಾಗಿದೆ. ಭತ್ತ, ತೆಂಗು, ಅಡಕೆ ಸೇರಿದಂತೆ ಹಲವು ಬೆಳೆಗಳು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿರೋದ್ರಿಂದ ರೈತರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಬೀಡು ಬಿಟ್ಟಿರುವಂತ ಆನೆಗಳನ್ನ ಕೂಡಲೇ ಕಾಡಿಗಟ್ಟಬೇಕು ಅಂತ ಹೇಳಿ ಒತ್ತಾಯ ಮಾಡ್ಕೊ ಬರ್ತಾ ಇದ್ರು ಕೂಡ ಪರಿಣಾಮಕಾರಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅರಣ್ಯ ಇಲಾಖೆಗೆ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ, ಆದ್ರೆ ರಾತ್ರಿ ವೇಳೆ ಏನು ಆನೆಗಳನ್ನ ಕಾಡಿಗಟ್ಟಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಪರಿಣಾಮಕಾರಿಯಾಗಿ ಆಗಿಲ್ಲ. 3 ದಿನಗಳಿಂದಲೂ ಕೂಡ ಬೀಡು ಬಿಟ್ಟಿರುವ ಸ್ಥಳದಲ್ಲೇ ಅಂದ್ರೆ ಅಕ್ಕಪಕ್ಕಲ್ಲೇ ಇರೋದ್ರಿಂದ ರೈತರಿಗೆ ಆತಂಕ ಹೆಚ್ಚಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ನದಿ ಭಾಗದಲ್ಲೇ ಏನೋ ಬೀಡು ಬಿಟ್ಟಿರೋದ್ರಿಂದ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೂ ಕೂಡ ಒಂದಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಶ್ರುತಿ. ಓಕೆ ಅನಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.